ಒಂದ್ ಬೋಲಿ ಹುಡುಗರಿಗೆ ಹೆಂಗ್ ಬಂತು ಸುಮ್ಮದಲ್ಲಿ ತಕೊಂಡೋಗಿ ಆಮೇಲೆ ನಿಮ್ಮ ಅಜ್ಜಿ ಶುಂಠಿ ಅಲ್ಲ ವಸ್ತ್ರಾಪರಣ ಆದ್ಮೇಲೆ ಎಂತ ಆಗಿರ್ಬೋದು ಅಂತೇಳಿ ನಿಮ್ಗೆ ಗೆಸ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ವಾ? ನಾನೆಂತೇಳಿ ಸಿನಿಮಾ ಸ್ಟೋರಿ ಹೇಳ್ತಾ ಇದ್ದೇನಾ? ಅವ್ರಿಗೆ ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಬರೋದಿಲ್ಲ, ಅದಕ್ಕೆ ಈ ರೀತಿ ಎಲ್ಲ ಕೇಳ್ತಿದ್ದಾರೆ. ಅಣ್ಣಪ್ಪನವ್ರೆ, ಇವತ್ತು ನನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀರಿ. ನಿಮ್ ಜನ್ಮಕ್ಕೆ ಇಷ್ಟು ಉಗಿದ್ರು ಉಣ್ಣಕ್ ಕರೆದ್ರು ಅಂತಿರಲ್ರಿ. ಲೈ ರಾಕಿ ಸೂರಿ ಅವರಿಂದ ಹೇಗ್ ತಪ್ಪಿಸ್ಕೊಂಡ್ರ? ತಪ್ಪಿಸ್ಕೊಳಕ್ ಆಗದೆ ಹಾಗೆ ತಪ್ಕೊಂಡ್ಬಿಟ್ಟಿದ್ರು. ಇನ್ನೆಲ್ಲಿ ತಪ್ಪಿಸ್ಕೊಳ್ಳೋದು? ಮತ್ತೇನ್ ಮಾಡಿದ್ರು? ಆಗಬಾರ್ದು ಆಗುವುದಕ್ಕಿಂತ ಮುಂಚೆ ಆ ತಪ್ಪಲ್ಲೇ ಸೆರಗು ಸಾರಿಸಿ ಮೀಸೆ ತೋರಿಸಿದ. ನಾನು ಗಂಡಸು ಅಂತೇಳಿ ಪ್ರೂವ್ ಮಾಡಿದೆ. ಕಲ್ಟಿವೇಟ್ರು, ನಿಮ್ಮನ್ನ ನೋಡ್ತಾ ಇದ್ರೆ ಹೆಣ್ಣಿನ ಕಷ್ಟ ಯಾನ ಅಂತ ಅರ್ಥ ಆಯ್ತದ ಕೂಡ. ನಿಮ್ಗೆ ಈಗ ಅರ್ಥ ಆಗ್ತಿದೆ, ನಮಗೆ ರಾತ್ರಿ ಅರ್ಥ ಆಗಿತ್ತು. ಲೈ ರಾಕಿ, ಆ ಸೈಕೋ ಸಿಗೋವರೆಗೂ ನಾವ್ ಈ ಕಷ್ಟನ ಅನುಭವಿಸ್ಲೇಬೇಕು ಕಣೋ. ಹೂ ಕೂಡ ಕಲ್ಟಿವೇಟ್ರು, ಸದ್ಯಕ್ಕೆ ಇಂಥ ಅಗ್ನಿ ಪರೀಕ್ಷೆಗಳನ್ನ ಎದುರಿಸ್ಬೇಕು. ಯಾನೇ ಆದ್ರೂ ಯಾನೇ ಆಗಿಲ್ಲ ಅಂತ ಜೋಶಲ್ಲಿರಿ. ಐ ಲೈಕ್ ಇಟ್. ಪಾಪ ಹುಡುಗರು ಎಷ್ಟೇ ನೋವಲ್ಲಿದ್ರು ಹಕ್ಕಿ ತರ ಹಾರ್ಕೊಂಡು ಹೋಗ್ಬಿಟ್ರು. ಅವ್ರನ್ನ ಬುಟ್ಟಾಕಿ ಅಣ್ಣಯ್ಯಪ್ಪನವ್ರೆ, ನೀವು ವರ್ಷಿ ರಾತ್ರಿನಾಗ ಹುಷಾರಾಗಿರಿ. ಯಾರಾದ್ರೂ ಪೋಲಿಗಳು ಬಂದು ತಕೊಂಡು ಹೋಗ್ಬಿಟ್ರಿ ಏನ್ ಮಾಡಿರಿ? ನೀವು ಅಷ್ಟೇ. ಅದು ಬಿಸಿ ಬಿಸಿ ಕಾಫಿ ರೆಡಿ, ಬೇಗ ಬಾ. ಮಧು, ಈ ಟಪೋರಿ ಗೆಟಪಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ. ಯಾಕೆ ಇಷ್ಟು ದಿನ ನಾನು ಚೆನ್ನಾಗಿ ಕಾಣಿಸ್ತಿರ್ಲಿಲ್ವಾ? ಎಷ್ಟು ದಿನ ಬೇರೆ ತರ ಕಾಣಿಸ್ತಾ ಇದ್ದೆ, ಇವತ್ತು ಬೇರೆ ತರ ಕಾಣಿಸ್ತಾ ಇದ್ಯಾ. ಹುಡುಗಿ ಗೆಟಪಲ್ಲಿ ನೀವೆಷ್ಟು ಚೆನ್ನಾಗಿ ಕಾಣಿಸ್ತಿರ್ಬೇಕಾದ್ರೆ ಹುಡುಗನ ಗೆಟಪಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬಾರ್ದ? ನಿನಗೆ ನನ್ನ ದೃಷ್ಟಿನೇ ತಾಗುತ್ತೆ. ಪಾರು ಪಾರು, ಕಾಪಿ ತಕೊಂಬ. ಕಮಿಂಗ್ ಕಮಿಂಗ್. ಹುಡುಗಿ ಕಣ್ಣು ಲೋಡೆಡ್ ಗನ್ನು, ಆಟಿಗೆ ಬುಲ್ಲಟ್ಟು 1 by 1, ಎದೆಯ ಡೋಲು ಆಗಿದೆ ಹೋಲು, ಆದ್ರೂ ಆಗ್ತೈತೆ ತಾಳ ಕೇಳು. ಹುಡುಗರ ಆಟಿಗೂ ಹೆಲ್ಮೆಟ್ ಹಾಕೊಳು, ಆಕ್ಷನ್ ನೀಡು ದೇವರೇ. ಯಾಕೆ ಶ್ರಿಂಗ್ ತಿನ್ಕೊಳಂಗ್ ನೋಡಿರಿ? ಆ ಪಟ್ಟಿ ಆಸೆ ಇದ್ರೆ ತಿನ್ಕೊಂಬಿಡಿ. ನೀನ್ ಯಾವತ್ತು ಗಂಡು ಬಿರಿ ಆಶೆ ಹಾಕಿರ್ನಿಲ್ವಲ್ಲ, ಅದಕ್ಕೆ ಶಾಕ್ ಆಯ್ತು ನೋಡ್ತಾ ಇದ್ದಿ. ಪಸಂದಾಗದಿನ ಪ್ಯಾಂಟ್ ಮೇಲೆ ನಂದೊಂದು ಪಟಾಪಟಿ ಚಡ್ಡಿ ಹಾಕೊಂಡ್ಬಿಟ್ಟಿದ್ರೆ ಇನ್ನೂ ಚೆಂದಾಗಿರೋದು. ಹೋಗಿಪ್ಪ, ನನಗಿನ್ನು ಆ ಪಟ್ಟಿ ತಲೆ ಕೆಟ್ಟಿಲ್ಲ. ಲೇಡೀಸ್ ತರ ನಾವ್ ಹೇಳಿದ್ದನ್ನ ಕೇಳ್ಕೊಂಡಿರ್ಬೇಕು ಅಷ್ಟೇ. ಈಗೇನು ಡಾನ್ಸ್ ಮಾಡ್ತೀರಾ ಅಥವಾ ಊಟ ಬಿಟ್ಟು ಹೋಗದ? ಹೋಗಿ ಹೋದ್ರೆ ನಿಮ್ಗೆ ಲಾಸ್ ಆಗೋದು. ಎಕ್ಸ್ಕ್ಯೂಸ್ ಮೀ ಚಾನು, ಪ್ರಯಾಣಿಕರ ಗಮನಕ್ಕೆ. ನಮಗ್ ಯಾವ ಲಾಸು ಆಗಲ್ಲ. ನಾವಿಬ್ರು 5 ಸ್ಟಾರ್ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ. ಆಕಳ ಬೆಣ್ಣೆ ಮೂಕಳ ಮುದ್ದೆ ಮುಸ್ಸಕ್ಕನ್ ಮುರಿತಿದ್ದೆ, ಕಿಸಕ್ಕನ್ ಗಿರ್ರಿತಿದ್ದೆ, ಗಲಗಲ ಗೆಜ್ಜೆ ಸಪ್ಪಳದಂಗೆ ತನ್ನಕ್ಕ ತನ್ನಕ್ಕ ತಕ್ಕ ತಾಳಕ್ಕೆ ಕುಣಿಯುವ ಹುಡುಗಿ ಈ ಬೆಡಗಿ. ನಾಟಿ ಕೋಳಿ ಬೋಟಿ ಗೊಜ್ಜು ಘಾಟಿ ಹುಡುಗಿ, ನಾನು ವೆಜ್ಜು ಕಡಿಯಕ್, ಒಂದ್ ಮೆಣಸಿನ್ಕಾಯಿ ಕುಡಿಯಕ್, ಹೆಂಡ ಸರಾಯಿ ಗಲಗಲ ಗಲಗಲ ಗೆಜ್ಜೆ ಕಟ್ಟಿ ತಾಳಕ್ಕೆ ಬಳ್ಳಕ್ಕೆ ತಕ್ಕ ತಾಳಕ್ಕೆ ಕುಣಿಯುವ ಕುದುರೆ ಈ ಚೆದುರೆ. ಸಾಕು ನಿಲ್ಸಿ. ನಾವು ಈ ವೇಷದಲ್ಲಿ ಇದೀವಿ ಅಂತ ನಮ್ಮನ್ನು ಕುಣಿಸಿದಿರಾ. ನಾವು ಮೊದ್ಲಿನ ತರ ಆದ್ಮೇಲೆ ನಾವು ಊಟ ಮಾಡುವಾಗ ನೀವಿಬ್ರು ಕುಣಿಬೇಕು. ಅದನ್ನ ಆಮೇಲೆ ನೋಡ್ಕೊಳ್ಳೋಣ.
ಹೋಗಿ ಪಾತ್ರೆ ತೊಳೆದಿಡಿ. ಕತ್ತಿ ಮಗ ಎಂತ ಆಯ್ತ್ರಾ? ಹುಡುಗಿ ಅನ್ಕೊಂಡು ರಾತ್ರಿ ಕಿಡ್ನಾಪ್, ವಸ್ತ್ರಾಪರಣ, ಅತ್ಯಾಚಾರ ಪ್ರಯತ್ನ. ಎಕ್ಸಾಕ್ಟ್ಲಿ, ಬಟ್ ಒನ್ ಸ್ಮಾಲ್ ಚೇಂಜ್. ಏನಪ್ಪ ಅದು? ಈ ಸಲ ಕಿಡ್ನಾಪ್ ಮಾಡ್ಲಿಕ್ಕೆ ಹೇಳಿದ್ದು ನಾವೇ. ಅಯ್ಯಬ್ಯಾ. ಓ ಇನ್ಸ್ಪೆಕ್ಟ್ರೆ, ನೀವು ದಿಟ್ಟವಾಗ್ಲೂ ಓದ್ಕೊಂಡೆ ಇನ್ಸ್ಪೆಕ್ಟರ್ ಆದ್ರೆ? ಇಲ್ಲ, ಕುಂಟೆ ಬಿಲ್ಲೆ ಆಡ್ಕೊಂಡು ಇನ್ಸ್ಪೆಕ್ಟರ್ ಆದ. ನೀವು ಕುಂಟೆ ಬಿಲ್ಲೆ ಆಡಿ ಇನ್ಸ್ಪೆಕ್ಟರ್ ಆದ್ರು, ಕಬಡ್ಡಿ ಆಡಿ ಇನ್ಸ್ಪೆಕ್ಟರ್ ಆದ್ರು, ಅದೆಲ್ಲ ನಮಗೆ ಬೇಡ. ಮೊದಲು ಆ ಸೈಕೋ ಮುಳ್ಳಪ್ಪನ ನಿಮ್ ಕೈಲಿ ಹಿಡ್ಕೊಬರಕ್ ಆಗುತ್ತಾ ಇಲ್ವಾ ಹೇಳಿ. ಆತಿಲ್ಲ ಅಂದ್ರೆ ನೀವು ಹೋಗಿ ಹಿಡ್ಕೊ ಬತ್ರ್ಯಾ? ಈ ಇನ್ಸ್ಪೆಕ್ಟ್ರೆ, ನಾವು ಹೋಗಿ ಹಿಡ್ಕೊಂಡ್ ಬರೋದಾದ್ರೆ ನೀವ್ ಯಾಕ್ರಿ ಪೊಲೀಸ್ ಕೆಲಸದಲ್ಲಿದ್ದೀರಾ? ಹೀಗೆ ಪರ್ಮನೆಂಟ್ ಆಗಿ ಚೂಡಿದಾರ ಹಾಕೊಂಡಿದ್ ಬಿಡಿ. ಇನ್ನು ಎಷ್ಟು ದಿನ ಈ ಹುಡುಗಿಯರ ಡ್ರೆಸ್ ಹಾಕೊಂಡು ತಿರುಗುದು ಅಂತ. ನೀವು ಸಾಯುವವರೆಗೂ ಈ ವೇಷದಲ್ಲಿದ್ರೆ ಏನು ಸಮಸ್ಯೆ ಇಲ್ಲ. ಆದ್ರೆ ನಾನು ಡಾಕ್ಟ್ರು, ನಾನು ಈ ವೇಷದಲ್ಲಿದ್ರೆ ಈ ಡಾಕ್ಟ್ರಿಗೆ ತಲೆ ಕೆಟ್ಟಿದೆ ಅಂತ ಯಾವ ಪೇಷಂಟು ನನ್ನ ಹತ್ರ ಬರೋದೇ ಇಲ್ಲ. ನೀವು ನೆಟ್ಗಿದ್ರೇನೆ ಯಾವ ಪೇಷಂಟು ಬರಲ್ಲ. ಕಿಂಡಲ್ಲ, ನೆಕ್ಸ್ಟ್ ಟೈಮು ತಲೆನೋವು ಮಾತ್ರ ಕೇಳಕ್ ಬಾ, ಹೊಟ್ಟೆ ನೋವು ಬರೋ ಇಂಜೆಕ್ಷನ್ ಕೊಟ್ಟು ಕಳಿಸ್ತೀನಿ. ನೋಡಿ, ನೀವೆಲ್ಲ ಒಂದ್ 5 ನಿಮಿಷ ಸುಮ್ಮನೆ ಇದ್ರೆ ನಾ ಮಾತಾಡ್ತೀನಿ. ಐ ಲೈಕ್ ಇಟ್. ಅಯ್ಯೋ ನನ್ನ ಕೋಜ, ಅಲ್ಲ ರಾಜ, ಈಗ ನಾನು ಅದನ್ನೆಲ್ಲ ಮಾಡ್ತಿರೋದು. ಅಡ ಕಲ್ಟಿವೇಟ್ರು, ನೀನ್ ಈಗಲೂ ಸೀರಿಯಸ್ ಆಗ್ಲಿಲ್ಲ ಅಂದ್ರೆ ಜೀವನ ಪೂರ್ತಿ ಎಣ್ಣೆಕಲ್ ಬಟ್ಟೆ ಹಾಕೊಂಡೇ ಇರ್ಬೇಕು. ಹಂಗ್ ಮಾಡಕ್ ಕೊಡ್ತೀನಿ. ನೋಡಿ ಇನ್ಸ್ಪೆಕ್ಟ್ರೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಾವೆಲ್ಲ ಬದಲಾಗಿವಿ. ನೀವು ಈಗ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ಹೌದು ಇನ್ಸ್ಪೆಕ್ಟ್ರೆ, ಈ ಬಟ್ಟೆ ಹಾಕೊಂಡಾಗಿಂದ ಒಂದಲ್ಲ ಒಂದ್ ರೀತಿ ಅವಮಾನ ಅನುಭವಿಸ್ತಾನೆ ಇದೀವಿ. ನಿಮ್ಮ ಕಷ್ಟ ನಂಗೂ ಅರ್ಥ ಆಗ್ತು ಮಾರ್ರೆ. ನಾನು ಆ ಸೈಕೋ ಕಿಲ್ಲರ್ ಮುಳ್ಳಪ್ಪನ ಹಿಡಿದು ಒಂದು ಒಳ್ಳೆ ಪ್ಲಾನ್ ಮಾಡಿದೆ. ಆದ್ರೆ ನೀವೆಲ್ಲ ಸಹಾಯ ಮಾಡ್ತೀವಿ. ಇನ್ಸ್ಪೆಕ್ಟ್ರೆ, ನೀವೇನೇ ಪ್ಲಾನ್ ಮಾಡ್ರು ನಾವೆಲ್ಲ ನಿಮಗೆ ಸಾಥ್ ಕೊಡ್ತೀವಿ. ಹೇಳಿ. ಹೌದು ಇನ್ಸ್ಪೆಕ್ಟ್ರೆ, ಆ ಸೈಕೋ ಮುಳ್ಳಪ್ಪ ಎಲ್ಲಿ ಯಾವಾಗ ಬಂದು ಚಾಕು ಬಿಸಾಕ್ತಾನೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಮ್ಮಲ್ಲಿ ಯಾರು ಒಬ್ರು ನಾನೇ ಸೈಕೋ ಕಿಲ್ಲರ್ ಮುಳ್ಳಪ್ಪ ಅಂದೇಳಿ ಟಿವಿ ಇಂಟರ್ವ್ಯೂ ಕೊಟ್ಕೊಂಡು ಹೂಂಕಣೆ ಹೇಳಿ, ನಾವು ಟಿವಿಲಿ ಇಂಟ್ರೂ ಕೊಟ್ಬಿಡ್ತೀವಿ. ಆಮೇಲೆ ನಾನು ಪ್ರಾಣನ ಒತ್ತೆ ಇಟ್ಟು ಸೈಕೋ ಕಿಲ್ಲರ್ನ ಹಿಡಿದಿ ಅಂತ ಅವಾರ್ಡ್ ತಗೊಳ್ಳಿ, ನಮ್ಮನ್ನ ನ್ಯಾಣಗಂಬಕ್ಕೆ ಏರಿಸ್ಬಿಡ್ಲಿ. ಐ ಲೈಕ್ ಇಟ್. ಸೂಪರ್ ಐಡಿಯಾ. ಈಗ ಮಾಸ್ಟ್ರೆ, ಇದಕ್ಕೆ ನೀವೇ ಒಪ್ಕೊಳ್ಳಿ ಅಲ್ಲ. ಅಡ ಕಲ್ಟಿವೇಟ್ರು, ಸದ್ಯದಲ್ಲೇ ನಾನು ಒಂದು ಮಗುಗ ತಂದೆ ಆಯ್ತಾವ್ನಿ. ನೀನಾದ್ರೂ ಏನು ಕಿತ್ತಾಬಾಕಿಲ್ಲ, ನೀನೇ ಮಾಡ್ಬಿಡು. ಇಲ್ಕಣಿ, ನನ್ನ ಮೇಲೆ ನಂಬಿಕೆ ಇಟ್ಟು ಯಾರಾದ್ರೂ ಒಬ್ರು ಒಪ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ಇಲ್ದಿದ್ರೆ ಜೀವನ ಪೂರ್ತಿ ಇದೇ ವೇಷದಲ್ಲಿ ಇರ್ಕತ್. ನಾವು ಮಾತ್ರ ಇರ್ಕಾತಲ್ಲ, ನೀವು ಕೂಡ ನಮ್ಮೊಟ್ಟಿಗೆ ಇರ್ಕಾತ. ಇನ್ಸ್ಪೆಕ್ಟ್ರೆ, ನಾನೇ ಮುಳ್ಳಪ್ಪ ಅಂತ ಹೇಳಕ್ಕೂ ಅವನ್ನ ಹಿಡಿಯಕ್ಕೂ ಏನ್ ಸಂಬಂಧ? ಗೌಡ್ರೆ, ನಿಮ್ಮ ಮಗುಗೆ ಬೇರೆ ಯಾರೋ ತಂದೆ ಅಂದೇಳಿ ಹೇಳ್ರೆ ನೀವೇ ಅಂತ ಮಾಡ್ತೀರಿ. ಮಚ್ಚ ತಗೊಂಡ್ ಕೊಚ್ಚಾಕ್ಬಿಡ್ತೀನಿ. ಹಾಗೆ ಆ ಸೈಕೋ ಕಿಲ್ಲರ್ ಇಷ್ಟು ದಿವಸ ಅವ್ರಿವ್ರನ್ನ ಕೊಂದು ಹಾಕಿ ನಾನೇ ಸೈಕೋ ಕಿಲ್ಲರ್ ಅಂದೇಳಿ ಹೆಸರು ತಗೊಂಡಿದ್ದ. ಈಗ ಅವನ ಹೆಸರನ್ನ ಬೇರೆಯವ್ರು ಕಿತ್ಕೊಂಡ್ ಬಂದ್ರೆ ಅವನಿಗೆ ಹೊಟ್ಟೆ ಕಿಚ್ಚಾತ್ತ. ಇಲ್ಲೇ ಹೇಳಿ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಇದಕ್ಕೆ ಯಾರು ಸೂಟ್ ಆಗ್ತಾರೆ? ನಾನಂತೂ ಆಗಲ್ಲಪ್ಪ. ನಾನು ಕೂಡ ಸೂಟ್ ಆಗುದಿಲ್ಲಪ್ಪ. ನಾನಂತೂ ಸೆಟ್ಟೇ ಆಗಲ್ಲ. ಥೋ, ನಮ್ಮಲ್ಲೇ ಯಾಕೆ ಕಿತ್ತಾಟ? ನೋಡಿ, ಈಗ ಎಲ್ಲರ ಹೆಸರನ್ನು ಬರೆದು ಕುಲ್ಕ ಚೀಟಿ ಮಾಡಾವ್. ಒಂದ್ ಚೀಟಿ ಎತ್ತಾವ್, ಯಾರ ಹೆಸರು ಬರ್ತದೋ ಅವರೇ ಸೈಕೋ ಕಿಲ್ಲರ್ ಮುಳ್ಳಪ್ಪ. ಗೌಡ್ರೆ, ಇಷ್ಟು ವರ್ಷಕ್ಕೆ ಒಂದ್ ಒಳ್ಳೆ ಐಡಿಯಾ ಕೊಟ್ರಿ. ಇದಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಬನ್ನಿ ಚೀಟಿ ಹಾಕೋಣ. ತಗೊಳ್ಳಿ. ಜಾನಿ, ಐ ಲೈಕ್ ಇಟ್. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಬನ್ನಿ ಇನ್ಸ್ಪೆಕ್ಟರ್, ಹೋಗೋಣ. ಇದಕ್ಕೆ ಹೇಳೋದು ಅದೃಷ್ಟ ಅದರಿಷ್ಟ ಅಂತ. ತಗೊಳ್ಳಿ, ಎಲ್ಲ ನಿಮ್ಮ ಹೆಸರು ಓದ್ಕೊಳ್ಳಿ. ಜಾನಿ, ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ನಿಮ್ಗೆ ರೈತರು ಅಂದ್ರೆ ತುಂಬಾ ಇಷ್ಟನಾ? ಅವ್ರನ್ನ ತುಂಬಾ ಪ್ರೀತಿ ಮಾಡ್ತೀರಾ? ಊ ಜಾನಿ ಅವರೇ, ಯಾಕಂದ್ರೆ ನಾನು ರೈತರ ವಂಶದವಳಲ್ಲ, ಅದಕ್ಕೆ. ಅಣ್ಣಪ್ಪನವ್ರೆ, ಇದೇ ನೆಲ ಆಗೋದು ಗುಂಡಿ ತೋಡಿ ಸ್ಮಶಾನ ಮಾಡಕ್ ಬಿಟ್ಟಿದಾರಿ. ದೇವ್ರು ಯಾರು ಹಸ್ಕೊಂಡಿದ್ರು ಸುಮ್ಮನಿದ್ ಬಿಡ್ತಾನೆ, ಆದ್ರೆ ಈ ರೈತ ಹಸ್ಕೊಂಡಿದ್ರೆ ಮಾತ್ರ ಸಹಿಸಕ್ಕಿಲ್ಲ. ನನ್ಗೆ ಹುಚ್ಚಿಡ್ತದೆ. ಮೆಣಸಿನಕಾಯಿ ಬೆಳಿಬೇಕು ಅನ್ನೋ ಹುಚ್ಚು. ಇದು ರೈತರ ಭೂಮಿ. ಅಣ್ಣಪ್ಪನವ್ರೆ, ನೀವೊಬ್ರು ಡೋಂಗಿ ರೈತರು ಅಂತ ನನಗೆ ಚಂದಾಗಿ ಗೊತ್ತು.